So one thing, and request, you know, the flight is coming from Bangalore. More people are sitting Kannadigas are here, but your whatever you are giving instruction, only Hindi and English. Only Hindi people can pay the money or we. No, it is not. Okay. Because you have to understand. You have to give. You can give in English whatever it is. No, I said there is no serial printing. Kannada. I asked also. No. Okay, na sir. People are overall coming from other place. Kannadigas coming to Bangalore. ನಮಗೆ ಕನ್ನಡ ಬರುತ್ತೆ. ನಾವು ಅಲ್ಲೇ ಇಲ್ಲಿ ಬರೋದು. ನಿಮ್ಮ ಇನ್ಸ್ಟ್ರಕ್ಷನ್ whatever it is you are doing. Important to us. Yeah, you can give your feedback now. That's why I already given the feedback. They are Kannadigas. Flight You us. can talk to them. ಯಾರು ಸರ್ ಒಂದ್ ನಿಮಿಷ They are ಬನ್ನಿ Kannadigas. ನೀವು ಕನ್ನಡ ಬರ್ತೀರಾ? ನೀವನ ಈಗ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಹಿಂದಿಲಿ ಕೊಡ್ತಾರೆ ಇಂಗ್ಲಿಷಲ್ಲಿ ಕೊಡ್ತಾರೆ. ಸೊ ಹಿಂದಿಯವ್ರಿಗೆ ಅರ್ಥ ಆಗುತ್ತೆ, ಇಂಗ್ಲಿಷ್ ಅವ್ರಿಗೆ ಓಕೆ, ಇಂಗ್ಲಿಷ್ ಓಕೆ, ಹಿಂದಿನೂ ಅರ್ಥ ಆಗುತ್ತೆ, ಎಲ್ಲರೂ ಅರ್ಥ. ಈಗ ನಾವು ಕನ್ನಡದವ್ರು ಮೆಜಾರಿಟಿ ಫ್ಲೈಟ್ ಅಲ್ಲಿ ಬಂದವರು ಅರ್ಧಕ್ಕೆ ಅರ್ಧ ಕನ್ನಡದವರು. ಸೊ ನೀವು ಇಲ್ಲಿ ನಿಂತ್ಕೊಂಡು ಬೆಲ್ಟ್ ಹಂಗ್ ಹಾಕೋಬೇಕು, ಹಿಂಗ್ ಹಾಕೋಬೇಕು, ಫ್ಲೈಟ್ ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಇದು ಬೇಕು ಅದು ಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಆ ಟೈಮಲ್ಲಿ ನಮ್ಗೇನು ಅರ್ಥ ಆಗ್ಲಿಲ್ಲ ಅಂದ್ರೆ ಸೊ ಹಂಗಾದ್ರೆ ನಾವು ಪ್ರಾಣ ಕಳ್ಕೊಳ್ಳೋದ? ಹಂಗಿಲ್ಲ ಸರ್, ಇದೊಂದು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ತಗೋತೀವಿ. ಬಟ್ ಈ ಫ್ಲೈಟ್ ಅಲ್ಲಿ ಮಾಡಕ್ಕಾಗಿಲ್ಲ. ಸೊ ಅಲ್ಲ ಯಾಕೆ ಮಾಡಕ್ಕಾಗಿಲ್ಲ ಅಂತ ಅಲ್ಲ, ಇಂಗ್ಲಿಷ್ ಓಕೆ, ಆದ್ರೆ ಅಲ್ಲ ಇಲ್ಲ ಇವ್ರು ನೋಡಿ ಅವ್ರು ಹೇಳಿದ್ರು ನೇಪಾಲ್ ಇದೆ, ಏನೋ ನೇಪಾಲ್ ಬಾಂಗ್ಲಾ ಎಲ್ಲ ಇದೆ, ಭಾಷೆ ಇದೆ ಅಂತ ಹೇಳಿದ್ರು. ಸೊ ಯಾಕೆ ಕನ್ನಡ ಯಾಕಿಲ್ಲ? ನಾವೊಂದು 7-8 ಕೋಟಿ ಜನ ಇದೀವಿ ಭಾರತದಲ್ಲಿ ಬದುಕ್ತಾ ಇರೋಂಥವ್ರು. ಸೊ ನಮಗೂ ಬೇಕಲ್ಲ ಫ್ಲೈಟ್ ಅಲ್ಲಿ. ಓಪನ್ ಆಗಿ ನಾವು ಕಮೆಂಟ್ ಕೊಡೋಕ್ಕಾಗಲ್ಲ. ಬಟ್ ಅಲ್ಲಿ ತೆಗಿದ ಫೀಡ್ಬ್ಯಾಕ್ ಅಲ್ಲಿ ತೆಗಿದು ನೀವು ಫ್ಲೈಟ್ ಯಾವುದೇ ಫ್ಲೈಟ್ ಬೇರೆ ಕಡೆಯಿಂದ ಬಂದ್ರೆ ನೀವು ಕನ್ನಡದಲ್ಲೂ ಕೊಡಿ ಅಂತ ಹೇಳಿ ನಾವು ಇನ್ಸ್ಟ್ರಕ್ಷನ್ ಅಂಡರ್ಸ್ಟ್ಯಾಂಡ್. You're giving your instruction in Hindi or English. Hindi people, they can understand. But what about us? Some village people will come. ಯಾರೋ ಒಂದು 10 ಜನ ಬರ್ತಾರಲ್ಲ ಸರ್ ವಿಲೇಜ್ ಪೀಪಲ್, ಅವ್ರಿಗೆ ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ? ಸುಮ್ಮನೆ ಕೂತ್ಕೊಂಡಾಗ ಅವ್ರ ಜೀವಕ್ಕಿಂತ ಹೆಚ್ಚ ಇಲ್ಲ. ಯಾಕಂದ್ರೆ ಅವ್ರು ಅಷ್ಟೇ ದುಡ್ಡು ಕೊಡಲ್ಲ ಸರ್, ನಾವೆಲ್ಲ ದುಡ್ಡು ಕೊಡ್ತೀವಿ. ದಯವಿಟ್ಟು ಲಾಸ್ಟ್ ಟೈಮ್ ನಾನು ಕೊಟ್ಟಿದ್ದೀನಿ ಸರ್. ಲಾಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ನಾನು ಇಂಡಿಗೋಗೆ ಕೊಟ್ಟಿದ್ದೀನಿ ನಾನು. ಸೊ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ. ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಜೊತೆಗೆ ಯಾರು ಇಂಡಿಗೋ ಫ್ಲೈಟ್ ಯಾವ ಫ್ಲೈಟ್ ಆಗ್ಲಾರಿ, ಬೆಂಗಳೂರು ಒಳಗಡೆ ಬರ್ತಕ್ಕಂಥ ಯಾವುದೇ ಫ್ಲೈಟ್ ಆಗಿರ್ಬೋದು, ಬೆಂಗಳೂರಿಂದ ಹೋಗುವಂತ ಯಾವುದೇ ಫ್ಲೈಟ್ ಆಗಿರ್ಬೋದು, ಮಸ್ಟ್ ಅಂಡ್ ಶುಡ್ ಕನ್ನಡದಲ್ಲೂ ಇರಲಿ. ನೀವು ಬೇರೆ ಭಾಷೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಕನ್ನಡದಲ್ಲೂ ನೀವು ಆಪ್ಷನ್ ನೀವು ಇಡಬೇಕು. ಯಾಕಂದ್ರೆ ಇದು ಬ್ಯಾಂಗ್ಳೂರ್ ಅಂದ್ರೆ ಕರ್ನಾಟಕ ಕನ್ನಡ ಅಲ್ವಾ. ನಾವು ಶ್ರೀಲಂಕಾಗೆ ಹೋದ್ರೆ ಶ್ರೀಲಂಕಾ ಭಾಷೆ ಇದೆ, ತಮಿಳಲ್ಲಿ ನಾನು ನೋಡಿದೆ ಒಂದು ಫ್ಲೈಟ್ ಅಲ್ಲಿ. ಸೊ ಈಗ ನಾವಿಲ್ಲಿ ಕರ್ನಾಟಕದಲ್ಲಿ ಕನ್ನಡ, ನೀವು ಹಿಂದಿ ಅಂತ ಹಿಂದಿ ಓಕೆ, ನಮ್ಮ ಕನ್ನಡದಲ್ಲಿ ಕೊಡಿ ನೀವು ಅಂತ ನಮ್ಮ ಇದು ಫ್ಲೈಟ್ ಒಳಗಡೆಯಿಂದ ನಾವು ಕನ್ನಡ. ಯಾಕಂದ್ರೆ ನಾವು ದುಡ್ಡು ಕೊಡ್ತೀವಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಡಿಗೋ ಓನರ್ಸ್ ಯಾರೆಲ್ಲ ಫ್ಲೈಟ್ ಓನರ್ಸ್ ಇದ್ರೆ, ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಇದನ್ನ ಒಂದು ಸೀರಿಯಸ್ ಆಗಿ ತಗೊಂಡು. ತುಂಬಾ ಜನ ಕನ್ನಡದವ್ರಿಗೆ ಇವ್ರು ನನಗೆ ಅರ್ಥ ಆಗ್ಲಿಲ್ಲ ಇವ್ರು ಏನ್ ಹೇಳಿದ್ರು ಅಂತೇಳಿ. ಸೊ ಕನ್ನಡದಲ್ಲೂ ಇರಲಿ. ಸೊ ಅವಾಗ ಜೀವ ಮುಖ್ಯ, ವೆರಿ ಇಂಪಾರ್ಟೆಂಟ್. ಕನ್ನಡದಲ್ಲಿ ಇರಲಿ. ಜೈ ಕರ್ನಾಟಕ ಮಾತೆ, ನಮಸ್ಕಾರ. Sure, so like we're definitely gonna give this feedback. So what's your seat number, sir, so that we can? ಸೀಟ್ ನಂಬರ್ ಕೊಡಮ್ಮ. 28 what? ಸರ್ ಒಂದು ನಿಮಿಷ.